ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಹಾಗಾದರೆ ನೋಡಿರಿ, ಇವತ್ತು ನಾನು ನಿಮಗೊಂದು ಸೂಪರ್ ಟೇಸ್ಟಿಯಾದಂಥ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಎಲ್ಲರೂ ಇಷ್ಟಪಡುವಂತಹ ಚುರುಮುರಿ ಗಿರ್ಮಿಟ್ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, ನಮ್ಮ ಉತ್ತರ ಕರ್ನಾಟಕದ ಫೇಮಸ್ಸು, ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಚುರುಮುರಿ ಗಿರ್ಮಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ರೆಸಿಪಿ ಇಷ್ಟ ಅನಿಸಿದರೆ ನೋಡಿರಿ, ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿರಿ. ಆಮೇಲೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ, ಆವಾಗ ಹೇಗೆ ಮಾಡಿದೆ ಅಂತ ಗೊತ್ತಾಗುತ್ತೆ. ನೋಡಿರಿ, ಇಷ್ಟು ಕಲರ್ಫುಲ್ ಆದಂಥ ಗಿರ್ಮಿಟ್ ಮಾಡೋದಕ್ಕೆ ಏನೇನು ಉಪಯೋಗಿಸ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಚುರುಮುರಿನ ತೊಗೊಂಡಿದ್ದೀನಿ. ನೋಡಿರಿ, 2 ಸೇರಷ್ಟು ಚುರುಮುರಿನ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತೇಳಿ. ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಇದರಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ನೋಡಿ ಇದನ್ನು ಕ್ಲೀನ್ ಮಾಡಿ ತೊಗೊಳ್ರಿ. ಇಲ್ಲಿ ಗಿರ್ಮಿಟ್ ಮಾಡೋದಕ್ಕೆ ನಾನು ಒಂದು ಉಳ್ಳಾಗಡ್ಡಿ, ದೊಡ್ಡ ಸೈಜಿನ ಉಳ್ಳಾಗಡ್ಡಿ, 2 ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವನ್ನ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ನೋಡಿರಿ, ಇಷ್ಟು ಐಟಮ್ಸ್ ಬೇಕಾಗುತ್ತೆ. ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿರಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿರಿ, ಸಣ್ಣಗೆ ಕಟ್ ಮಾಡಿ ಹಾಕಿ. ಈಗ ಬನ್ನಿ ಹೇಗೆ ಮಾಡೋದಂತ ನೋಡಿರಿ. ಕಡಾಯಿನ ಒಂದು ಬಿಸಿ ಮಾಡಿಕೊಡಿ, ಗ್ಯಾಸ್ ಮೇಲಿಟ್ಟು. ಕಡಾಯಿ ಬಿಸಿ ಆದಮೇಲೆ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ, ಆವಾಗ ಒಗ್ಗರಣೆ ಬೇಗ ಆಗುತ್ತೆ. 1-2 ನಿಮಿಷ ಚೆನ್ನಾಗಿ ಎಣ್ಣೆ ಕಾಯಲಿ. ಇವಾಗ ನೋಡಿರಿ, ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ನಾನಿಲ್ಲಿ ಒಗ್ಗರಣೆಗೆ ಫಸ್ಟು ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ. ಇವೆರಡು ಚೆನ್ನಾಗಿ ಸಿಡಿದ್ಮೇಲೆ ಒಗ್ಗರಣೆ ಬೇಗ ಮಾಡಿಕೊಡ್ರಿ. ಈಗ ಅದಕ್ಕೆ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. ಶೇಂಗಾನ ಖಡಕ್ಕಾಗಿ ಫ್ರೈ ಮಾಡಿಕೊಡ್ರಿ, ಹಸಿ ಬಿಸಿ ಇರಬಾರ್ದು, ಅಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೆಂಪಗೆ ಕ್ರಿಸ್ಪಿ ಆಗೋ ಥರ ಶೇಂಗಾನ ಫ್ರೈ ಮಾಡಿಕೊಳ್ರಿ, ಆವಾಗ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿರಿ, ಈ ಥರ ಖಡಕ್ಕಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಹೆಚ್ಚಿಟ್ಕೊಂಡಂಥ ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಲೇ ಹಾಕಿರಿ, ಆವಾಗ ಅದು ಖಾರ ಬಿಟ್ಕೊಳ್ಳುತ್ತೆ, ಒಗ್ಗರಣೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ಫಸ್ಟು ಉಳ್ಳಾಗಡ್ಡಿ ಹಾಕಿ ಇದನ್ನು ಉಳ್ಳಾಗಡ್ಡಿ ಕೆಂಪಗಾಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಡ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕಿರಿ. ಎಲ್ಲ ಮಿಕ್ಸ್ ಮಾಡಿ ಹಾಕಕ್ಕೆ ಹೋಗ್ಬೇಡಿ. ಈ ಥರ ಫಸ್ಟು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಆದಮೇಲೆ ಆಮೇಲೆ ನೀವು ಟೊಮ್ಯಾಟೊನ ಹಾಕಿ. ಕೆಲವೊಬ್ಬರು ಟೊಮ್ಯಾಟೊ ಹಾಕ್ತಾರೆ, ಕೆಲವೊಬ್ಬರು ಹಾಕಲ್ಲ. ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ನೋಡಿರಿ, ಟೊಮ್ಯಾಟೊ ಎಲ್ಲ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಡ್ರಿ. ಈಗ ಇದಕ್ಕೆ ಅರಿಶಿನ ಪುಡಿ ಹಾಕಿದ್ದೀನಿ 1 ಸ್ಪೂನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಉಳ್ಳಾಗಡ್ಡೆ ಹಾಕಿದ್ಮೇಲೆ ಟೊಮ್ಯಾಟೊ ಮತ್ತು 1 ಚಿಟಿಕೆ ಅರಿಶಿನ ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಉಪ್ಪು ಹಾಕಿಂದ ಬೇಗ ಬೇಯುತ್ತೆ. ಟೊಮ್ಯಾಟೊ ಸಾಫ್ಟಾಗಿ ಬೇಯೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಡ್ರಿ. 1-2 ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಲಾಸ್ಟಲ್ಲಿ ಇದಕ್ಕೆ ಸಣ್ಣಗೆ ಕಟ್ ಮಾಡಿದಂಥ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿರಿ. ಮತ್ತೆ 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ನೋಡಿರಿ, ಒಗ್ಗರಣೆ ರೆಡಿ ಆಯಿತು, ಗಿರ್ಮಿಟ್ ಒಗ್ಗರಣೆ. ಈಗ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ನೋಡಿರಿ, ಇಲ್ಲಿ ನಾನು ಚುರುಮುರಿನ ತೊಗೊಂಡಿದ್ದೀನಿ. ಇದಕ್ಕೆ ಮತ್ತೆ ನಾನು ಎಕ್ಸ್ಟ್ರಾ ಏನೇನು ಐಟಮ್ಸನ್ನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಸೇವ್ ತೊಗೊಂಡಿದ್ದೀನಿ, ಮಿಕ್ಸರು, ಖಾರ, ಇಲ್ಲಿ ಮಾಡಿಟ್ಕೊಂಡಂಥ ಒಗ್ಗರಣೆ, ಆಮೇಲೆ ಹಸಿ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ ನೋಡಿರಿ. ಮತ್ತು 1/2 ನಿಂಬೆಹಣ್ಣು, ಸ್ವಲ್ಪ ಹಸಿ ಕೊತ್ತಂಬರಿ, ಕಟ್ ಮಾಡಿದಂಥ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಮೇಲ್ಗಡೆಯಿಂದ. ಈ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿರಿ ಹಸಿಯಾಗಿ ಹಾಕೋದ್ರಿಂದ. ಇಲ್ಲಿ ನಾನು ಒಂದೊಂದೇ ಹಾಕಿ ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿರಿ. ಫಸ್ಟು ಒಗ್ಗರಣೆ ಹುಳಿನ ಹಾಕಿರಿ. ನಾವು ಮಾಡಿದಂಥ ಒಗ್ಗರಣೆ ಹುಳಿ ನೀವು ಎಷ್ಟು ಕ್ವಾಂಟಿಟೀಲಿ ಕಲಿಸ್ತಾ ಇದ್ದೀರಾ ಅದನ್ನು ನೋಡಿಕೊಂಡು ಹಾಕಿರಿ.
ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೆನಪಿರಲಿ, ಒಗ್ಗರಣೆ ಹುಳಿ ಬಿಸಿ ಇರಬಾರ್ದು, ತಣ್ಣಗಾಗಿರಬೇಕು ಪೂರ್ತಿ. ನಾವೇನು ಒಗ್ಗರಣೆ ರೆಡಿ ಮಾಡ್ಕೊಂಡಿರ್ತೀವಿ ಉಳ್ಳಾಗಡ್ಡಿದು ಅದೆಲ್ಲ, ಅದು ಚೆನ್ನಾಗಿ ಕೂಲಾಗಿರಬೇಕು. ಬಿಸಿ ಇದ್ರೇನಾಗುತ್ತೆ, ಚುರುಮುರಿ ಮೆತ್ತಗಾಗ್ಬಿಡುತ್ತೆ. ಆವಾಗ ಅದು ಕ್ರಿಸ್ಪಿನೆಸ್ಸು ಇರೋದಿಲ್ಲ, ಚೆನ್ನಾಗಿರಲ್ಲ ತಿನ್ನೋಕ್ಕೆ, ಹಲ್ಲಲ್ಲಿ ಸಿಕ್ಕೊಂಡು ಥರ ಆಗಿರುತ್ತೆ. ಈ ಥರ ನೋಡ್ರಿ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಅಂದರೆ ಒಗ್ಗರಣೆ ಹುಳಿ ಚೆನ್ನಾಗಿ ತಣ್ಣಗಾಗಿರಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಎಲ್ಲ ಚುರುಮುರಿಗೂ ಒಗ್ಗರಣೆ ಅಂಟೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈಗ ಅದಕ್ಕೆ ಕಟ್ ಮಾಡಿದಂಥ ಹಸಿ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. ಇದು ಎಕ್ಸ್ಟ್ರಾಡಿನರಿ ಟೇಸ್ಟ್ ಇರುತ್ತೆ ನೋಡ್ರಿ. ಹಸಿ ಉಳ್ಳಾಗಡ್ಡಿ ಇದ್ರ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಆಮೇಲೆ ಖಾರ ಹಾಕ್ತಾಯಿದ್ದೀನಿ, ಸೇವು ಮಿಕ್ಸರ್ ಅನ್ಬೋದು, ಯಾವುದಾದ್ರೂ ಇದ್ದರೆ ಹಾಕ್ರಿ. ಖಾರ ಬೂಂದಿ ಇದ್ದರೂ ಅದನ್ನು ಹಾಕ್ರಿ, ಟೇಸ್ಟ್ ಇರುತ್ತೆ. ಸ್ವಲ್ಪ ಹಸಿ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಒಂದ್ಸರಿ ಮತ್ತೆ ಮಿಕ್ಸ್ ಮಾಡಿರಿ. ಇದನ್ನು ಆ್ಯಕ್ಚುಲಿ ಒಂದು ಗುಂಡೀಲಿ ಹಾಕಿ ಇದನ್ನು ತಿರುಗಿಸ್ತಾರೆ. ಈ ಥರ ಮಾಡಿಕೊಡ್ರಿ, ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡೋಕ್ಕೂ ನಿಮಗೆ ಈಸಿ ಅನಿಸುತ್ತೆ. ಆಮೇಲೆ ನೋಡಿರಿ ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ ನಾನು. ಇದುಗಳು ಅಷ್ಟೇ ಉಪ್ಪು ಹುಳಿ ಹುಳಿ ಖಾರ ಖಾರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಎಲ್ಲದನ್ನು ಹಾಕಿ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನೋಡಿರಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ರೆಡಿ ಆಯಿತು. ಇದಕ್ಕೆ ಇನ್ನೂ ಒಂದು ಐಟಮ್ ಹಾಕ್ತಾರೆ, ಕಡಲೆ ಹಿಟ್ಟು. ಅದನ್ನು ಇಷ್ಟ ಇದ್ದವ್ರು ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ. ಈ ಥರ ಸಾಯಂಕಾಲ ಮಾಡಿ ಕೊಡ್ತಾಯಿದ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಇದು ಸಾಮಾನ್ಯವಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲರೂ ಇಷ್ಟಪಡುವಂತಹ ನಾಷ್ಟ ನೋಡ್ರಿ. ಇದು ಸಾಯಂಕಾಲ ಆತಂದರೆ ಗಿರ್ಮಿಟ್ ಮಿರ್ಚಿ ತಿನ್ನಲಾರ್ದೇ ಇರೋದೇ ಇಲ್ಲ, ಅಷ್ಟು ಇಷ್ಟಪಡುವಂತಹ ರುಚಿಕರವಾದಂತಹ ನಾಷ್ಟ. ಇದೇ ರೀತಿ ನೀವು ಕೂಡ ಮಾಡಿಕೊಂಡು ತಿಂದು ನೋಡ್ರಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಇವತ್ತೇ ನೀವು ಕೂಡ ಮಾಡಿಕೊಡ್ರಿ, ಹೆಂಗೆ ಬಂತು ಅಂತ ತಿಳಿಸಿ. ಇದ್ರ ಜೊತೆ ಶೇಂಗಾ ಬೀಜ, ಇದು ಹಸಿ ಉಳ್ಳಾಗಡ್ಡಿ ಮತ್ತು ನಿಂಬೆಹಣ್ಣೆಲ್ಲ ಮೇಲೆ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ಅದ್ಭುತ ಇರುತ್ತೆ ನೋಡ್ರಿ. ಒಂದ್ಸರಿ ನೀವು ವಿಧಾನದಲ್ಲಿ ಟ್ರೈ ಮಾಡಿ ನೋಡ್ರಿ. ಹಾಗೆ ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ವಿಡಿಯೋನ ಲೈಕ್ಸ್ ಮಾಡಿರಿ. ಲೈಕ್ಸ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ನೋಡಿರಿ, ಶೇರ್ ಮಾಡಿಕೊಡ್ರಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಟೇಸ್ಟ್ ಮಾಡಿ ಸೂಪರಾಗಿ ಬಂದಿದೆ ನೋಡಿರಿ. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ ನೋಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.